ಡಾಕ್ಟರ್ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತ ನಮ್ಮೆಲ್ಲರ ಪರಮ ಗುರುಗಳಾದಂತಹ ಸದಾನಂದ ಯೋಗಿಗಳ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತ ನಮ್ಮೆಲ್ಲರ ಶ್ರೀ ಗುರುಗಳಾದಂತಹ ಮಹಾವತಾರ್ ಬಾಬಾಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತ ಈ ದಿನದ ಈ ಸತ್ಸಂಗ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ಕೊಳ್ಳೋಣ. ಇವತ್ತಿನ ವಿಷಯ ಏನಿದೆ ಅದು ತುಂಬಾ ಅದ್ಭುತವಾಗಿರುವಂತಹ ವಿಷಯ. ಅಂತಃಶಕ್ತಿ. ಅಂತಃಶಕ್ತಿ ಅಂದ್ರೆ ಏನು ಅನ್ನೋದು ಮೊದಲಿಗೆ ಈ ಪದ ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಅಂತರ್ಶಕ್ತಿ ಅಲ್ಲ, ಅಂತಃಶಕ್ತಿ. ಅಂತರ್ಶಕ್ತಿ ಅಂದ್ರೇನೆ ಅರ್ಥ ಬೇರೆ ಆಗುತ್ತೆ, ಅಂತಃಶಕ್ತಿ ಅಂದ್ರೇನೆ ಅರ್ಥ ಬೇರೆ ಇರುತ್ತೆ. ಅಂತಃಶಕ್ತಿ ಅಂದ್ರೆ ಏನು? ನಾವು ಅದನ್ನ ಬರೆಯುವಾಗಿನ ಒಂದು ಅಕ್ಷರಗಳನ್ನ ಗಮನಿಸ್ಕೊಳ್ತಾ ಬರೋಣಂತೆ. ಅಂತ, ಆಮೇಲೆ 2 ಚುಕ್ಕಿಗಳನ್ನ ಕೊಟ್ಟು ಅಂತಹ ಮಾಡ್ಕೊಳ್ತೀವಿ ಅದನ್ನ. ಅಂತಹ ಶಕ್ತಿ ಏನು ಹಾಗಂದ್ರೆ? ಅಂತಃ ಶಕ್ತಿ ಅಂತಂದ್ರೆ, ಅಂತ ಅಂದ್ರೆ ಏನು? ಕೊನೆ ಇರುವಂತಹದ್ದು, ಅಂತಿಮ ಅಂತ ಹೇಳ್ತೀವಿ. ಅಂತ ಅಂದ್ರೆ ಕೊನೆ, ಆದ್ರೆ ಅದಕ್ಕೆ ಅಹ ಸೇರಿಸಿದೀವಿ. ಅಹ ಸೇರಿಸಿದಾಗ ಏನಾಯ್ತು ಅದೇ ಅದು ಅಂತ್ಯವಿಲ್ಲದ್ದು ಅನ್ನೋ ಅರ್ಥವನ್ನ ಕೊಡುತ್ತೆ. ಅಂತಃ ಶಕ್ತಿ. ಅಂತಃಶಕ್ತಿ ಅಂದ್ರೆ ಯಾವ ಶಕ್ತಿಯು ಅಂತ್ಯವನ್ನೇ ಕಾಣೋದಿಲ್ವೋ, ಅಂತ್ಯವೇ ಇಲ್ಲವೋ, ಅದಕ್ಕೆ ಕೊನೆ ಅನ್ನುವಂತಹದ್ದೇ ಇಲ್ವೋ, ಅದು ಅಂತಃಶಕ್ತಿ. ಅಂತಃಶಕ್ತಿ ಅನ್ನುವಂಥದ್ದು ಎಲ್ಲಿದೆ ಹಾಗಿದ್ರೆ? ಈ ಅಂತಃಶಕ್ತಿಯನ್ನ ನಾವು ನೋಡ್ಬೇಕು ಅಂದ್ರೆ ನಮ್ಮ ಒಳಗಡೆ ನಾವು ಇಳಿತಾ ಹೋಗ್ಬೇಕು. ಹೇಗೆ ನಮ್ಮ ಒಳಗಡೆ ನಾವು ಇಳಿಯೋದು? ಇದು ತುಂಬಾ ಎಲ್ಲರಿಗೂ ಇರುವಂತಹ ಕ್ವಶನ್. ನಮ್ಮ ಒಳಗಡೆ ನಾವು ಇಳಿಯೋದು ಅಂದ್ರೆ ಏನರ್ಥ? ನಮ್ಮ ಒಳಗಡೆ ಅಂತಂದ್ರೆ ಇಲ್ಲಿ ನಾವು ಸ್ವಲ್ಪ ಗಮನಿಸ್ಕೋಬೇಕಾಗಿರುವಂತದ್ದು ಏನು ಅಂದ್ರೆ, ನಾನು ಅಂದ್ರೆ ಯಾರು? ನನ್ನ ಒಳಗಡೆ ಅನ್ನೋದಕ್ಕೆ ನಾನು ಯಾರು ಅನ್ನುವಂತಹ ಪ್ರಶ್ನೆಯನ್ನ ನಾವು ನಮಗೆ ನಾವೇ ಹಾಕೊಂಡಾಗ ನಮಗೆ ಇದರ ಅರ್ಥ ಸಿಗ್ತಾ ಹೋಗುತ್ತೆ. ನಾನು ಅಂದ್ರೆ ಏನ್ ಹೇಳ್ಕೊಳ್ತಾ ಇದ್ದೀವಿ ನಾನು? ನನ್ನ ಹೆಸರ, ನನ್ನ ಈ ಶರೀರನ, ಅಥವಾ ಈ ಶರೀರದಲ್ಲಿ ಒಳಗಡೆ ಇರುವಂತಹ ಮನಸ್ಸ ಅಥವಾ ಬುದ್ಧಿಶಕ್ತಿಯ, ಏನು ನಾನು ಅಂದ್ರೆ ಅನ್ನುವಂತಹ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಳ್ತಾ ಹೋಗ್ಬೇಕು. ನಾವು ಊಟ ಮಾಡ್ತಾ ಇರ್ತೀವಿ, ಆ ಊಟ ಹೇಗೆ ನನ್ನ ಒಳಗಡೆ ಹೋಗ್ತಿದೆ, ಅದು ಹೇಗೆ ಡೈಜೆಷನ್ ಆಗ್ತಾ ಇದೆ, ಅದು ಹೇಗೆ ಶಕ್ತಿಯಾಗಿ ಕನ್ವರ್ಟ್ ಆಗ್ತಿದೆ, ಇದು ಎಲ್ಲವನ್ನ ನಾವು ಅರಿತಾ ಹೋದ ಹಾಗೆ ಈ ಒಂದೊಂದೇ ಸ್ಟೆಪ್ ಅಲ್ಲಿ ನಾವು ಹೋಗ್ತಾ ಹೋಗ್ಬೇಕು, ಸೂಕ್ಷ್ಮವಾಗಿ ಹೋಗ್ಬೇಕು. ಏನೋ ತಿಂದ್ವಿ, ತಟ್ಟೆಯಲ್ಲಿ ತಿಂಡಿ ಇಟ್ಕೊಂಡ್ವಿ, ತಿಂದ್ವಿ, ಅದು ಮುಗೀತು, ಅಲ್ಲಿಗೆ ನನ್ನ ತಿಂಡಿಯ ಕಾರ್ಯಕ್ರಮ ಮುಗೀತು ಅಲ್ಲ. ನಾವು ತಿಂಡಿಯನ್ನ ಮಾಡಿದ್ವಿ ಅಂದ್ರೆ ಅದನ್ನ ಪ್ರಿಪೇರ್ ಮಾಡೋದಕ್ಕೆ ಏನೆಲ್ಲ ಉಪಯೋಗಿಸಿದ್ವಿ, ಅದರ ಪ್ರಿಪ್ರೇಷನ್ನಿಗೆ ಏನೆಲ್ಲ ಶಕ್ತಿ ವ್ಯಯ ಆಯ್ತು, ಆ ವ್ಯಯ ಆಗಿದಂತಹ ಶಕ್ತಿ ಆ ಆಹಾರದಲ್ಲಿ ಹೆಂಗೆ ಬಂತು, ಆ ಆಹಾರ ತಟ್ಟೆಗೆ ಹಾಕೊಂಡಾಗ ಯಾವ ಭಾವನೆ ಇತ್ತು, ಅದನ್ನ ನಾನು ಒಂದೊಂದೇ ತುತ್ತು ತೆಗೆದುಕೊಂಡು ಒಳಗಡೆ ಕಳಿಸುವಾಗ್ಲೂ ಕೂಡ ಅಲ್ಲಿ ಏನು ಕ್ರಿಯೆಗಳು ನಡೀತಾ ಇದೆ, ಯಾವ ಟೇಸ್ಟ್ ಬಡ್ಸ್ ನಮ್ಗೆ ಕೆಲಸ ಮಾಡ್ತಾ ಇದೆ, ಅದು ಒಳಗಡೆ ಹೋದ್ಮೇಲೆ ಯಾವ ರೀತಿ ಡೈಜೆಷನ್ ಆಗ್ತಾ ಇದೆ, ಇದು ಎಲ್ಲವನ್ನ ಗಮನಿಸ್ಕೊಳ್ತಾ ಬರೋದ್ರ ಮುಖಾಂತರ ನಾವು ನಮ್ಮನ್ನ ನಾವು ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇದು ಒಂದು ಸಣ್ಣ ಎಕ್ಸಾಂಪಲ್, ಇದು ಯಾವ ರೀತಿ ನಮ್ಮ ಒಳಗಡೆ ಹೋಗ್ಬೇಕು ಅನ್ನೋದಕ್ಕೆ. ಹೀಗೆ ಸಣ್ಣ ಸಣ್ಣ ವಿಚಾರಗಳನ್ನ ಗಮನಿಸ್ಕೊಳ್ತಾ ಬರೀ ಕೇವಲ ಆಹಾರದ ವಿಷಯದಲ್ಲಿ ಮಾತ್ರ ಅಲ್ಲ, ನಾವು ಮಾಡುವಂತ ಪ್ರತಿಯೊಂದು ಕೆಲಸಗಳ ಮೇಲೆ ಕೂಡ ನಾವು ಅವಗಾಹನೆಯನ್ನ ಇಟ್ಕೊಳ್ತಾ ಹೋಗ್ಬೇಕು. ಏನೋ ಮಾತಾಡೋದ್ವಿ, ಏನೋ ಅವಶ್ಯಕತೆ ಇತ್ತೋ ಇಲ್ವೋ
ಅಥವಾ ಅಲ್ಲಿ ಏನ್ ಮಾತಾಡ್ಬೇಕಿತ್ತೋ ನಾನೇನ್ ಮಾತಾಡದ್ನೋ ಅದನ್ನ ಕೂಡ ನಾವು ಅವಗಾಹನೆ ಮಾಡ್ಕೊಳ್ಳೋದಿಲ್ಲ. ಸುಮ್ನೆ ಮಾತಾಡ್ಬೇಕು, ಮಾತಾಡ್ತೀವಿ. ಹೀಗಲ್ಲ ಮಾತಾಡೋಂಥದ್ದು. ಒಂದು ಪದ ನಮ್ಮ ಬಾಯಿಂದ ಬರ್ಬೇಕು, ಹೊರಗಡೆ ಶಬ್ದವಾಗಿ ಬರ್ತಿದೆ ಅಂದ್ರೆ ಎಷ್ಟೆಲ್ಲಾ ಶಕ್ತಿ ಇದೆ. ಅದು ಯಾವ ರೀತಿ ಬರ್ಬೇಕು, ಎದುರುಗಡೆ ಇರುವಂತಹ ವ್ಯಕ್ತಿಗೆ ಅದು ಎಲ್ಲಿಯ ತನಕ ನಾಟಬೇಕು, ನನ್ನ ಒಳಗಡೆಯಿಂದ ಬರ್ತಾ ಇರುವಂತಹ ಈ ವಾಕು ಏನಿದೆ ಎಷ್ಟು ಪರಿಶುದ್ಧವಾಗಿರ್ಬೇಕು. ಇದೆಲ್ಲವನ್ನ ಯಾರು ಗಮನಿಸ್ಕೊಳ್ಳುವಂಥದ್ದು? ನಾವೇ ಗಮನಿಸ್ಕೋಬೇಕು. ಅದನ್ನ ಯಾರು ಬೇರೆಯವ್ರು ಗಮನಿಸಿ ಹೇಳೋಕ್ ಬರಲ್ಲ. ಇಂಥ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ನಾವು ಯಾವಾಗ ಗಮನವನ್ನ ಹರಿಸೋದನ್ನ ಅಭ್ಯಾಸ ಮಾಡ್ಕೊಳ್ತೀವೋ ಆಗ ನಮ್ಮ ಒಂದು ಪ್ರಜ್ಞೆ ಏನಿದೆ, ನಮ್ಮ ಪ್ರಜ್ಞೆ ಬಾಹ್ಯದಿಂದ ಅಂತರ್ಮುಖವಾಗಿ ಅದು ತಿರುಗೋದಕ್ಕೆ ಶುರುವಾಗುತ್ತೆ. ಅಂತರ್ಮುಖವಾಗಿ ಯಾವಾಗ ತಿರುಗುತ್ತೆ? ಕನ್ನಡಿ ಇದ್ದ ಹಾಗದು. ಕನ್ನಡಿ ಏನ್ ತೋರ್ಸುತ್ತೆ? ನಾವು ಹೇಗಿದೀವಿ ಹಾಗೆ ತೋರ್ಸುತ್ತಲ್ವಾ? ನಮ್ಮ ಮುಖದಲ್ಲಿ ಕಪ್ಪು ಚುಕ್ಕೆ ಇರಬಹುದು ಅಥವಾ ತುಂಬಾ ಅಂದವಾಗಿರಬಹುದು, ಹೇಗೆ ಇರಬಹುದು, ಹೇಗಿದ್ದೀವಿ ಹಾಗೆ ತೋರ್ಸುತ್ತೆ. ಅದೇ ರೀತಿ ನಮ್ಮ ಅಂತರ್ಮನಸ್ಸು ಅನ್ನುವಂಥದ್ದು ಕೂಡ ಹಾಗೇನೆ. ಅದು ನಮ್ಮನ್ನ ನಮಗೆ ತೋರ್ಸೋದಕ್ಕೆ ಶುರು ಮಾಡತ್ತೆ. ಯಾವಾಗ ನಮ್ಮನ್ನ ನಾವು ಗಮನಿಸ್ಕೊಳ್ತಾ ಹೋಗ್ತೀವೋ, ಕನ್ನಡಿಯಲ್ಲಿ ನೋಡ್ಕೊಂಡ್ವಿ, ಏನೋ ಕಪ್ಪು ಚುಕ್ಕಿ ಇದೆ, ಎಲ್ಲ ಮೇಕಪ್ ಆದ್ಮೇಲೆ ಆ ಕಪ್ಪು ಚುಕ್ಕಿಯನ್ನ ಕಾಣಿಸ್ದಲೇ ಇರೋ ಹಾಗೆ ನಾವು ಅದನ್ನ ಮೇಕಪ್ ಮಾಡ್ಕೊಳ್ತೀವಲ್ವಾ? ಹಾಗೇನೆ ನಮ್ಮ ಒಳಗಿನ ಮನಸ್ಸು ಏನಾಗಿದೆ, ಹೇಗಿದೆ ಅನ್ನೋದನ್ನ ಯಾವಾಗ ನಮ್ಮ ಶಕ್ತಿ ನಮಗೆ ತೋರಿಸ್ತಾ ಹೋಗುತ್ತೋ, ನಮ್ಮ ಪ್ರಜ್ಞೆ ನಮಗೆ ತೋರಿಸ್ತಾ ಹೋಗುತ್ತೋ, ಅದನ್ನ ಸರಿಪಡಿಸ್ಕೊಳ್ಳೋ ಅಂತಹ ಪ್ರಯತ್ನದಲ್ಲಿ ನಾವು ತೊಡ್ಕೊಳ್ತೀವಿ. ಎಲ್ಲೆಲ್ಲಿ ನನಗೆ ಮಿಸ್ಟೇಕ್ ಅನ್ನಿಸ್ತಾ ಇದೆ, ಇತರರ ಮಿಸ್ಟೇಕ್ ನೋಡೋದಲ್ಲ, ಇಲ್ಲಿ ನಮ್ಮನ್ನ ನಾವು ಗಮನಿಸ್ಕೊಳ್ಳೋದು. ಒಂದು ಪರಿಸ್ಥಿತಿ ಏರ್ಪಟ್ಟಿದೆ ಅಂತಂದ್ರೆ ಆ ಪರಿಸ್ಥಿತಿಯಲ್ಲಿ ನನ್ನ ಪಾತ್ರ ಎಷ್ಟು, ನಾನ್ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗ್ಬೇಕು, ಎಲ್ಲಿ ಮಾತಾಡ್ಬೇಕು, ಎಲ್ಲಿ ಮೌನವಾಗಿರ್ಬೇಕು, ಎಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ಬೇಕು, ಇದೆಲ್ಲವನ್ನ ನಮಗೆ ತಿಳಿಸ್ಕೊಡುವಂಥದ್ದು ನಮ್ಮ ಪ್ರಜ್ಞೆ. ಈ ಪ್ರಜ್ಞೆ ಯಾವಾಗ ನಮ್ಮ ಅಂತರ್ಮುಖವಾಗಿ ಅದು ತಿರುಗುತ್ತೋ, ಅಂತರ್ಮುಖವಾಗಿ ನಮ್ಮನ್ನ ನಾವು ನೋಡ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತೀವೋ ಆಗ ನಮ್ಮ ಅಂತಃಶಕ್ತಿ ಅನ್ನೋಂಥದ್ದು ಜಾಗೃತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಗಮನಿಸ್ಕೊಂಡು ನೋಡಿ, ಧ್ಯಾನಕ್ಕೆ ಬರುವ ಮುಂಚಿನ ನಾವೇ ಬೇರೆ ಆಗಿದ್ವಿ, ಧ್ಯಾನಕ್ಕೆ ಬಂದ ನಂತರ ಬದಲಾವಣೆ ಅನ್ನುವಂಥದ್ದು ತುಂಬಾ ಅದ್ಭುತವಾಗಿ ನಡೆದಿರತ್ತೆ. ಆ ಬದಲಾವಣೆಯನ್ನ ಗಮನಿಸ್ಕೊಂಡಾಗ ನಮಗೆ ಈ ಅಂತಃಶಕ್ತಿಯ ಮೇಲೆ ನಂಬಿಕೆ ಉಂಟಾಗತ್ತೆ. ಓಹೋ, ನಾನು ಬದ್ಲಾಗ್ತಾ ಇದ್ದೀನಿ. ಹೇಗೆ ಬದ್ಲಾದೆ ಅನ್ನೋದನ್ನ ಮಾತ್ರ ಗಮನಿಸ್ಕೊಳ್ಳೋದಲ್ಲ, ಹೆಂಗೆ ಬದ್ಲಾದೆ ನಾನು, ಆ ಬದಲಾವಣೆಯಲ್ಲಿ ಪ್ರಕ್ರಿಯೆ ಏನ್ ನಡೀತು, ನನ್ನನ್ನ ನಾನು ಹೇಗೆ ಮೌಲ್ಡ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಕೂಡ ನಾವು ಅವಗಾಹನೆ ಇಡಬೇಕು. ಧ್ಯಾನಕ್ಕೆ ಬಂದ ನಂತರ ಬದಲಾವಣೆ ಆಗ್ತಿದೆ, ಓ ನಾನು ಚೇಂಜ್ ಆಗಿದ್ದೀನಿ, ಇಷ್ಟೇ ಅಲ್ಲ. ಆ ಚೇಂಜ್ ಆಗೋದಕ್ಕೆ ಏನೇನ್ ಪ್ರಕ್ರಿಯೆಗಳು ನಡೀತು, ಚೇಂಜ್ ಆಗೋದಕ್ಕೋಸ್ಕರ ನಾನು ಏನನ್ನ ಮಾಡ್ದೆ, ಅಲ್ಲಿ ನನ್ನನ್ನ ನಾನು ಹೇಗೆ ತಿರ್ಚ್ಕೊಂಡೆ, ನನ್ನ ಮನಸ್ಥಿತಿಯನ್ನ ಹೇಗೆ ನಾನು ನಿಭಾಯಿಸ್ದೆ. ಏಕೆಂದ್ರೆ ಈ ಪ್ರಕ್ರಿಯೆಗಳು ಹೇಗೆ ಆಹಾರ ಹೊಟ್ಟೆಯ ಒಳಗೆ ಹೋದ್ಮೇಲೆ ಡೈಜೆಷನ್ ಆಗುತ್ತೋ ಅದನ್ನ ನಾವು ಗಮನಿಸ್ಕೊಳ್ಳೋದಿಲ್ಲ, ಯಾವತ್ತೂ ಗಮನಿಸಿಲ್ಲ. ಆದ್ರೆ ಅದನ್ನ ಗಮನಿಸ್ಕೊಂಡಾಗ ಹೆಂಗೆ ಆ ಪ್ರಕ್ರಿಯೆ ಅದ್ಭುತವಾಗಿ ನಡೆಯುತ್ತೋ ಅದೇ ರೀತಿಯಲ್ಲಿ ನಾವು ನಮ್ಮನ್ನ ನಾವು ಗಮನಿಸ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ನಮ್ಮ ಒಳಗಡೆ ಬದಲಾವಣೆ ಅನ್ನುವಂಥದ್ದು ತೀವ್ರತರವಾಗಿ ನಡೆಯೋದಕ್ಕೆ ಶುರುವಾಗುತ್ತೆ. ಆ ತೀವ್ರತೆ ಏನಿದೆ, ಧ್ಯಾನದ ಮುಖಾಂತರ ಆ ತೀವ್ರತೆಗೆ ಒಂದು ದಿಕ್ಕನ್ನ ಕೊಡ್ತಾ ಹೋಗ್ತೀವಿ. ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಅರಿತಾಗ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ ಅಲ್ವಾ? ಈಗ ಕರೆಂಟ್ ಇದೆ, ಕರೆಂಟ್ ಅನ್ನ ಹೆಂಗೆ ಉಪಯೋಗಿಸ್ಕೋಬಹುದು ಅನ್ನೋದು ನಮಗೆ ಅರಿವಿಗೆ ಬರ್ಬೇಕು.
ಕರೆಂಟ್ ಇದೆ. ಇವಾಗ ನಮ್ಗೆ ಎಲ್ಲ ಬಾಹ್ಯವಾಗಿ ನೋಡ್ತಾ ಇದೀವಿ. ಅದೇ ಈ ಬಲ್ಬ್ ಹೇಗೆ ತಯಾರು ಮಾಡ್ಬೇಕು, ಈ ಕರೆಂಟಿನಿಂದ ಬಲ್ಬ್ ಹೇಗೆ ಉರಿಯುತ್ತೆ, ಫ್ರಿಜ್ ಹೇಗೆ ಉರಿಯುತ್ತೆ, ಟಿವಿ ಹೇಗೆ ರನ್ ಆಗತ್ತೆ, ಇದು ಎಲ್ಲವನ್ನ ಕಂಡುಕೊಂಡಿದ್ರಿಂದ ಇವೆಲ್ಲವನ್ನ ಇನ್ವೆನ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಕರೆಂಟ್ ಅನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಹಾಗೇನೆ ನಮ್ಮ ಒಳಗಡೆ ಇರುವಂತಹ ಅಂತಃಶಕ್ತಿಯನ್ನ ನೋಡಿದಾಗ ನಮ್ಗೆ ಅದನ್ನ ಬಳಸ್ಕೊಳ್ಳೋ ರೀತಿಯಲ್ಲಿ ರೀತಿಯನ್ನ ಕೂಡ ನಾವು ಕಲ್ತ್ಕೋಬೇಕು. ನಮ್ಮನ್ನ ನಾವು ನೋಡ್ಕೊಳಕ್ ಶುರು ಮಾಡಿದ ತಕ್ಷಣ ಅರ್ಥ ಆಗತ್ತೆ, ಓ ನನ್ನಲ್ಲಿ ಇಷ್ಟೆಲ್ಲ ಶಕ್ತಿ ಇದೆ, ನನ್ನ ಒಳಗಡೆ ಇಂತಹ ಅದ್ಭುತವಾದ ಶಕ್ತಿ ಇದೆ, ನಾನು ಕೇವಲ ಈ ಶರೀರಕ್ಕೆ ಸೀಮಿತವಲ್ಲ, ನಾನು ಒಂದು ಅಮೋಘವಾಗಿರುವಂತಹ ಶಕ್ತಿ, ಅದ್ಭುತವಾಗಿರುವಂತಹ ಶಕ್ತಿ ಅನ್ನುವ ಅರಿವು ನಮ್ಮಲ್ಲಿ ಮೂಡುತ್ತೆ. ಆದ್ರೆ ಆ ಶಕ್ತಿಯನ್ನ ಯಾವ ರೀತಿಯಲ್ಲಿ ನಾನು ಬಳಸ್ಕೋಬೇಕು, ಯಾಕೆಂದ್ರೆ ಇಲ್ಲಿ ಬಳಸುವಿಕೆ ಅನ್ನುವಂತಹದ್ದು ವಿಶಾಲವಾಗಿರುವಂತಹದ್ದು. ಮರ ಒಂದೇ ಇರುತ್ತೆ, ಆದ್ರೆ ಹಣ್ಣುಗಳು ಇಷ್ಟೊಂದು ಬಿಡುತ್ತಲ್ವಾ? ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಇರುವಂತಹ ಅಂತಃಶಕ್ತಿ ಅನ್ನುವಂಥದ್ದು ಒಂದು ಅದ್ಭುತವಾದ ಶಕ್ತಿ. ಅದನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ನಾವು ಕಲ್ತ್ರೆ ಅದು ಹಲವಾರು ರೀತಿಯಲ್ಲಿ ಬಳಸೋದಿಕ್ಕೆ ಉಪಯೋಗ ಪಡತ್ತೆ. ಮೊದಲಿಗೆ ನಮ್ಮನ್ನ ನಾವು ನೋಡ್ಕೊಳ್ಳೋದಿಕ್ಕೆ ಉಪಯೋಗಿಸ್ಕೊಂಡ್ರೆ ಆಮೇಲೆ ನಾವ್ ಅದನ್ನ ಅಭ್ಯಾಸ ಮಾಡ್ತಾ 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 ನಮ್ಮ ಒಳಗಡೆ ಇರುವಂತಹ ಪ್ರಜ್ಞೆ ವಿಸ್ತಾರಗೊಳ್ತಾ ಹೋಗುತ್ತೆ. ನಮ್ಮ ಒಳಗಿನ ಪ್ರಜ್ಞೆ ಯಾವಾಗ ವಿಸ್ತಾರವಾಗುತ್ತೋ ಅದನ್ನ ಹೊಸ ಹೊಸ ಕ್ರಿಯೆಗಳಲ್ಲಿ, ಹೊಸ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ, ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡೋದಿಕ್ಕೆ ಈ ಅಂತಃಶಕ್ತಿ ಉಪಯೋಗ ಪಡ್ತಾ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ನನ್ನ ಒಳಗಡೆ ಯಾವ ಒಂದು ಕಲೆ ಇದೆ. ಈಗ ನಮಗೆಲ್ಲರಿಗೂ ಗೊತ್ತು, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವಿಶೇಷವಾದ ಕಲೆ ಇರುತ್ತೆ. ಒಬ್ಬರಿಗೆ ಮಾತನಾಡೋ ಕಲೆ ಇರಬಹುದು, ಒಬ್ಬರಿಗೆ ಚಿತ್ರಕಲೆ ಇರಬಹುದು, ಒಬ್ಬರಿಗೆ ನೃತ್ಯ ಕಲೆ ಇರಬಹುದು, ಒಬ್ಬರಿಗೆ ಶಿಲ್ಪಕಲೆ ಇರಬಹುದು, ಒಬ್ಬರಿಗೆ ಪ್ರಬಂಧ ಕಲೆ ಇರಬಹುದು, ಒಬ್ಬರಿಗೆ ಅಡುಗೆ ಕಲೆ ಇರಬಹುದು, ಒಬ್ಬರಿಗೆ ವ್ಯಾಪಾರದ ಕಲೆ ಇರಬಹುದು. ಹೀಗೆ ಅನೇಕ ಅನೇಕ ಕಲೆಗಳು ಒಬ್ಬೊಬ್ಬರಲ್ಲಿ ಒಂದೊಂದ್ ತರ ಇರುತ್ತೆ. ಈ ಕಲೆಯನ್ನ ನಾವು ಗುರ್ತಿಸ್ಕೋಬೇಕು. ನನ್ನ ಒಳಗಡೆ ಯಾವ ಕಲೆ ಇದೆ, ನನ್ ಏನನ್ನ ಮಾಡಿದ್ರೆ ಅದ್ಭುತವಾಗಿ ಮಾಡಬಲ್ಲೆ ನಾನು, ಇದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಕಲೆ ಅಂದ್ರೆ ಯಾವುದೋ ಒಂದು ಹವ್ಯಾಸಕ್ಕೆ ಸೀಮಿತ ಅಲ್ಲ. ಹವ್ಯಾಸ ಅನ್ನುವಂತಹದ್ದು ಪ್ರಾರಂಭಿಕ ಹಂತ. ಆ ಹವ್ಯಾಸವನ್ನ ನಾವು ಅದನ್ನ ಬಳಸ್ಕೊಂಡು ಅದರಲ್ಲಿ ಇನ್ನ ನೈಪುಣ್ಯತೆಯನ್ನ ಕಲಿಬೇಕಾಗಿರುವಂತದ್ದು ತುಂಬಾ ಅವಶ್ಯಕತೆ ಇರುತ್ತೆ. ಯಾವುದೋ ಒಂದು ಕಲೆ ಇದೆ ನಮ್ಮ ಒಳಗಡೆ ಅಂತಂದಾಗ ಅದನ್ನ ಸುಮ್ಮನೆ ಏನೋ ಒಂದು ಕಲೆ ಇದೆ ಅಂತ ಗುರ್ತಿಸ್ಕೊಂಡು ಬಿಡೋದಕ್ಕಲ್ಲ, ಅದನ್ನ ನೈಪುಣ್ಯತೆಯನ್ನಾಗಿ ನಾವು ಮಾಡ್ಕೋಬೇಕು. ಅದು ಯಾವುದೇ ಕಲೆ ಇರಬಹುದು, ಅದರ ಆಳಕ್ಕೆ ಇಳಿಬೇಕು. ಅದರಿಂದ ಹೊಸ ಹೊಸ ಅನ್ವೇಷಣೆಗಳು ಉಂಟಾಗ್ತಾ ಹೋಗುತ್ತೆ. ಡ್ರಾಯಿಂಗ್ ಇರಬಹುದು, ಆ ಡ್ರಾಯಿಂಗ್ ನ ಒಳಗಡೆ ನಾವು ಇಳಿತಾ ಹೋದ ಹಾಗೆ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಅನೇಕ ವಿಚಾರಗಳಿಗೆ ನಾವು ಒಂದು ರೂಪವನ್ನ ಕೊಡ್ತಾ ಹೋಗ್ತೀವಿ ಚಿತ್ರಕಲೆಯಲ್ಲಿ. ಅದನ್ನ ಇನ್ನ ಆಳವಾಗಿ 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 ಅಭ್ಯಾಸ ಮಾಡ್ತಾ ಹೋದಾಗೆ ಅದ್ಭುತವಾದ ಚಿತ್ರಕಲೆ ಅನ್ನುವಂಥದ್ದು ತಯಾರಾಗ್ತಾ ಹೋಗುತ್ತೆ. ಅಡುಗೆ ಇರಬಹುದು, ಅಡುಗೆಯ ಕಲೆ ಇರಬಹುದು. ಆ ಅಡುಗೆಯ ಕಲೆಯಲ್ಲಿ ನಾವು ನೈಪುಣ್ಯತೆಯನ್ನ ಯಾವಾಗ ಪಡಿತಾ ಹೋಗ್ತೀವಿ, ನಮ್ಗೆ ಯಾವ ಆಹಾರವನ್ನ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವ ಸಮಸ್ಯೆಗಳು ಬಗೆಹರಿಯುತ್ತೆ. ಆಹಾರವೇ ಒಂದು ಔಷಧ. ಆ ಔಷಧವನ್ನ ಹೇಗೆ ನಾನು ಬಳಸ್ಕೋಬೇಕು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಆ ಒಂದು ನೈಪುಣ್ಯತೆ ಬರುತ್ತೆ. ಮಾತುಗಳನ್ನ ಸುಮ್ಮನೆ ಆಡುವಂಥದ್ದಲ್ಲ. ಆ ಮಾತಿನಲ್ಲಿ ಎಷ್ಟು ಶಕ್ತಿ ಇರುತ್ತೆ, ಆ ಶಕ್ತಿಯನ್ನ ನಾನು ಹೆಂಗೆ ಬಳಸ್ಕೋಬಹುದು, ಅದು ಅರ್ಥ ಆಗ್ತಾ ಹೋಗುತ್ತೆ. ಅದರ ನೈಪುಣ್ಯತೆ ಬರುತ್ತೆ. ಹೀಗೆ ಪ್ರತಿಯೊಂದರಲ್ಲಿ ಕೂಡ ನೈಪುಣ್ಯತೆ ಅನ್ನುವಂಥದ್ದನ್ನ ಗಮನಿಸಿಕೊಳ್ತಾ ಹೋಗ್ಬೇಕು. ಯಾಕೆಂದ್ರೆ ಕಲೆ ಅನ್ನುವಂಥದ್ದು ನಾವು ಹುಟ್ಟುತ್ತಾ ಬಂದಿದ್ರು ಕೂಡ ಅದನ್ನ ಮುಂದುವರಿಸ್ಕೊಂಡು ಅದನ್ನ ನೈಪುಣ್ಯತೆಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ
ನಮ್ಮದೇ ಪ್ರಯತ್ನದ ಅವಶ್ಯಕತೆ ಇರುತ್ತೆ. ಈ ಅವಶ್ಯಕತೆಗೆ ಪೂರಕವಾಗಿ ಏನ್ ಕೊಡುತ್ತೆ? ನಮ್ಮ ಅಂತಃಶಕ್ತಿ ಇಲ್ಲಿ ಬಳಕೆ ಆಗುತ್ತೆ. ಅಂತಃಶಕ್ತಿ ಅನ್ನುವಂಥದ್ದು ಲಿಮಿಟೆಡ್ ಅಲ್ಲ, ಅದು ಅನ್ಲಿಮಿಟೆಡ್. ಅದು ಯಾವ ರೀತಿಯಲ್ಲಿ ಬೇಕಾದ್ರೂ ಉಪಯೋಗಿಸ್ಕೊಳ್ತಾ ಹೋಗ್ಬಹುದು. ಕೆಟ್ಟದಕ್ಕಾದ್ರೂ ಉಪಯೋಗಿಸ್ಕೋಬಹುದು, ಒಳ್ಳೇದಕ್ಕಾದ್ರೂ ಉಪಯೋಗಿಸ್ಕೋಬಹುದು. ಆದ್ರೆ ನಮಗೆ ಪ್ರಜ್ಞೆ ಇರ್ಬೇಕು. ಈ ಅಂತಃಶಕ್ತಿಯನ್ನ ಯಾವ ರೀತಿಯಲ್ಲಿ ನಾನು ಉಪಯೋಗಿಸ್ಕೋಬೇಕು ಅನ್ನುವಂತಹ ಅವಗಾಹನೆ ನಮ್ಗೆ ಇರ್ಬೇಕು. ಒಳಗಡೆ ಇರುವಂತಹ ಶಕ್ತಿಯನ್ನ ಬಳಸಿಕೊಳ್ಳೋದು ಯಾವ ರೀತಿಯಲ್ಲಿ ಅನ್ನುವಂಥದ್ದು ನಮಗೆ ಮೇನ್ ಬೇಕಾಗಿರುವಂಥದ್ದು. ಇಲ್ಲಿ ನಮ್ಮ ಧ್ಯಾನ ನಮಗೆ ಸರಿಯಾಗಿ ಒಂದು ರೂಟ್ ಅನ್ನ ತೋರಿಸ್ಕೊಡ್ತಾ ಹೋಗುತ್ತೆ. ಯಾವಾಗ ನಾವು ಧ್ಯಾನದ ಮುಖಾಂತರ ನಮ್ಮ ಅಂತಃಶಕ್ತಿಯನ್ನ ಕನೆಕ್ಟ್ ಆಗ್ತೀವೋ, ನಮ್ಮ ಒಳಗಡೆ ಇರುವಂತಹ ಅದ್ಭುತ ಶಕ್ತಿಯ ಜೊತೆ ಕನೆಕ್ಟ್ ಆಗ್ತೀವೋ, ಆ ಶಕ್ತಿ ಏನಾಗತ್ತೆ, ಯಾವ ರೀತಿಯಲ್ಲಿ ಈ ಶಕ್ತಿಯನ್ನ ನಾನು ಬಳಸ್ಕೋಬೇಕು ಅನ್ನುವಂತಹ ಪ್ರಜ್ಞೆ ನಮಗೆ ಮೂಡ್ತಾ ಹೋಗುತ್ತೆ. ಎಲ್ಲರಲ್ಲಿ ಇರುತ್ತೆ ಈ ಅಂತಃಶಕ್ತಿ ಅನ್ನುವಂಥದ್ದು. ಇಂಥವ್ರಲ್ಲಿ ಇಲ್ಲ ಅಂತ ಇಲ್ಲ. ಅವರು ಧ್ಯಾನಿ ಆಗಿರಬಹುದು, ಧ್ಯಾನಿ ಅಲ್ದಲೇ ಇರಬಹುದು, ಏನೂ ತಿಳುವಳಿಕೆನೆ ಇಲ್ಲದೆ ಇರುವಂತಹವರಾಗಿದ್ದರೂ ಕೂಡ ಪ್ರತಿಯೊಬ್ಬರಲ್ಲಿ ಈ ಅಂತಃಶಕ್ತಿ ಅನ್ನುವಂಥದ್ದು ಕೆಲಸ ಮಾಡ್ತಾ ಇರುತ್ತೆ. ಅದನ್ನ ಬಳಸ್ಕೊಳ್ಳೋ ರೀತಿ ನಮಗೆ ತಿಳಿಬೇಕು ಅಂದ್ರೆ ನಮ್ಮ ಪ್ರಜ್ಞೆಯನ್ನ ನಾವು ಬಳಸ್ಕೋಬೇಕಾಗುತ್ತೆ. ಇಲ್ಲಿ ಎಲ್ಲವೂ ಕೂಡ ಒಂದಕ್ಕೆ ಲಿಂಕ್ ಇರುತ್ತೆ. ಮೊದಲಿಗೆ ಚಿಕ್ಕ ಪಾಪುನಲ್ಲಿ ಹೆಂಗಿರ್ತೀವಿ ನಾವು, ನಮ್ಗೊಂದು ಚಾಕ್ಲೇಟ್ ಕೊಟ್ರೆ ಸಾಕಾಗಿರುತ್ತೆ. ನನ್ ಬರ್ತ್ಡೇ ಬಂತು ಅಂದ್ರೆ ಒಂದು ಚಾಕ್ಲೇಟ್ ಕೊಟ್ರೆ ಸ್ಯಾಟಿಸ್ಫೈಡ್. ಅದೇ ಸ್ವಲ್ಪ ಬೆಳೀತಾ ಬೆಳೀತಾ, ಇಲ್ಲ ನನಗೆ ಚಾಕ್ಲೇಟ್ ಸಾಕಾಗೋದಿಲ್ಲ, ಒಂದು ಹೊಸ ಡ್ರೆಸ್ ಬೇಕು ಅಂತ ಅನ್ಸುತ್ತೆ. ಓಕೆ, ಇನ್ನೂ ಒಂದ್ ಸ್ವಲ್ಪ ಬೆಳೀತಾ ಬೆಳೀತಾ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಚಾಕ್ಲೇಟ್ ಕೊಡ್ಬೇಕು ನನ್ ಬರ್ತ್ಡೇ ದಿನ ಅಂತ ಅನ್ಸುತ್ತೆ. ಇನ್ನೂ ಬೆಳೀತಾ ನನ್ನ ಫ್ರೆಂಡ್ಸಿಗೆಲ್ಲ ಪಾರ್ಟಿ ಕೊಡಿಸ್ಬೇಕು ಅಂತ ಅನ್ಸುತ್ತೆ. ಇನ್ನೂ ಸ್ವಲ್ಪ ಬೆಳೀತಾ ಆಗ ಅರ್ಥ ಆಗತ್ತೆ, ನಾನು ಇಷ್ಟು ನನ್ ಬರ್ತ್ಡೇಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಲ್ಲ, ನನ್ನ ಒಂದೊಂದೇ ವರ್ಷ ಕಳೆದು ಹೋಗ್ತಾ ಇದೆ, ನಾನು ಬೆಳೀತಾ ಇದ್ದೀನಿ ಅಂದ್ರೆ ನನ್ನನ್ನ ನಾನು ಕಳ್ಕೊಳ್ತಾ ಇದ್ದೀನಿ ಅನ್ನುವಂತಹ ಅವಗಾಹನೆ ಬರುತ್ತೆ. ಆ ಅವಗಾಹನೆ ಬಂದ ಮೇಲೆ ನೆಕ್ಸ್ಟ್ ಬರ್ತ್ಡೇಗೆ ಏನ್ ಮಾಡ್ತೀವಿ? ಬದಲಾವಣೆಯನ್ನ ಮಾಡ್ಕೊಳ್ತೀವಿ. ನಮ್ಮ ಬರ್ತ್ಡೇ ದಿನ ನಾನ್ ಚಾಕ್ಲೇಟ್ ತಿನ್ನೋದಲ್ಲ, ನಾನು ಬಟ್ಟೆ ಹಾಕೊಳ್ಳೋದಲ್ಲ, ನಾನು ಫ್ರೆಂಡ್ಸಿಗೆ ಟ್ರೀಟ್ ಕೊಡೋದಲ್ಲ, ಬದಲಾಗಿ 10 ಜನಕ್ಕೆ ಉಪಕಾರವನ್ನ ಮಾಡ್ಬೇಕು ಅನ್ನುವಂತ ಭಾವನೆ ಬೆಳೆಯುತ್ತೆ. ಇನ್ನೂ ಬೆಳೀತಾ ಹೋದ ಹಾಗೆ ಕೇವಲ ಉಪಕಾರ ಮಾಡೋದಂದೇ ಅಲ್ಲ, ನನ್ನನ್ನ ನಾನು ತಿಳ್ಕೋಬೇಕು ಅನ್ನೋದು ಅರ್ಥ ಆಗತ್ತೆ. ಇನ್ನೂ ಬೆಳೀತಾ ಬೆಳೀತಾ ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಈ ವಿಶ್ವದಲ್ಲಿ ನಾನು ಅನ್ನೋಂಥ ಅಸ್ತಿತ್ವನೇ ಇಲ್ಲ, ಇದನ್ನ ನಾನು ಇಷ್ಟು ಆಡಂಬರವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದೀನ ಅನ್ನೋದ್ರ ಅವಗಾಹನೆ ಉಂಟಾಗ್ತಾ ಹೋಗುತ್ತೆ. ಹೀಗೆ ಹಂತವಾಗಿ ನಮ್ಮ ಅಂತಃಶಕ್ತಿ ಅನ್ನೋದು ಪರಿವರ್ತನೆ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಕಡೆ ನಮ್ಗೆ ಜ್ಞಾನವನ್ನ ಕೊಡ್ತಾ ಇರುತ್ತೆ, ಒಂದು ಕಡೆ ಅದನ್ನ ಬಳಸ್ಕೊಳ್ಳುವಂತಹ ರೀತಿಯನ್ನ ತೋರಿಸ್ಕೊಡ್ತಾ ಹೋಗುತ್ತೆ, ಅದನ್ನ ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನ ನಮ್ಗೆ ಅರ್ಥ ಮಾಡಿಸ್ತಾ ಹೋಗುತ್ತೆ. ಈ ಅಂತಃಶಕ್ತಿ ಅನ್ನುವಂತಹದ್ದು ನಮ್ಮನ್ನ ನಾವು ತಿದ್ದಿಕೊಳ್ಳೋದಿಕ್ಕೆ ಬಳಸ್ಕೊಳ್ಳುವಂತ ಒಂದು ಅದ್ಭುತವಾದ ಸಾಧನ. ಈ ಸಾಧನ ಇಲ್ದಲೆ ನಾವು ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಅಂತಃಶಕ್ತಿಯನ್ನ ಅರಿತು, ಅದರ ಜೊತೆ ಬೆರೆತು, ಅದನ್ನ ಹೊಸತನವಾಗಿ ನಾವು ಯಾವಾಗ ಕ್ರಿಯೇಟ್ ಮಾಡ್ಕೊಳ್ಳೋದನ್ನ ಕಲಿತೀವೋ, ಆಗ ನಮ್ಮ ಬೆಳವಣಿಗೆ ಅನ್ನುವಂಥದ್ದು ಅದ್ಭುತವಾಗಿ ಸಾಗ್ತಾ ಹೋಗುತ್ತೆ. ಅದು ಲಿಮಿಟೆಡ್ ಅಲ್ಲವೇ ಅಲ್ಲ. ನಮ್ಮ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಏನಿದೆ, ನೀವ್ ಯಾವ ರೂಟ್ ತೋರ್ಸಿದ್ರೆ ಆ ರೂಟಿಗೆ ಹರಿದು ಅದನ್ನ ಬೆಳೆಸ್ತಾ ಹೋಗುವಂತ ಒಂದು ಚೈತನ್ಯ ಶಕ್ತಿ ಅದು. ಅದಕ್ಕೆ ನಾನ್ ಹೀಗೆ ಇರಬೇಕು ಅನ್ನೋಂಥದ್ದಿಲ್ಲ ಅಂತಃಶಕ್ತಿಗೆ. ಅದು ಯಾವ ಮಾರ್ಗದಲ್ಲಿ ಬೇಕಾದ್ರೂ ಹರಿಯುವಂಥದ್ದು. ಆ ಮಾರ್ಗ ಯಾವುದು ಅಂತಂದು ಡಿಸೈಡ್ ಮಾಡ್ಬೇಕಾಗಿರೋಂಥದ್ದು ನಾನು. ಹಾಗಾಗಿ
ನಾವು ಬಾಹ್ಯದಿಂದ ಏನೆಲ್ಲ ನೋಡ್ತೀವಿ ಆ ಜ್ಞಾನವನ್ನೆಲ್ಲ ನಮ್ಮ ಅಂತಃಶಕ್ತಿ ತೆಗೆದುಕೊಳ್ತಾ ಇರುತ್ತೆ. ಯಾವಾಗ ಈ ಅಂತಃಶಕ್ತಿಗೆ ನಾವು ಪ್ರಾಮಿನೆನ್ಸ್ ಕೊಡ್ತೀವೋ, ಜೊತೆಯಲ್ಲಿ ನಮ್ಮ ಬಾಹ್ಯವನ್ನ ನಾವು ಅದರ ಜೊತೆಗೂಡಿಸ್ತೀವೋ, ನಮ್ಮ ಬೆಳವಣಿಗೆ ಅನ್ನುವಂಥದ್ದು ಡಿಫ್ರೆಂಟ್ ವೇನಲ್ಲಿ ಸಾಗ್ತಾ ಹೋಗುತ್ತೆ. ಈ ಅಂತಃಶಕ್ತಿ ಅನ್ನುವಂಥದ್ದು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗೆ ಇದನ್ನ ಅರಿತಾ ಹೋದಾಗೆ ಬರೀ ಎಕ್ಸ್ಪ್ಲೈನ್ ಮಾಡೋದಲ್ಲ, ಅದನ್ನ ಆಚರಣೆಗೆ ತರಬೇಕು. ನಮ್ಮ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿಯನ್ನ ಯಾವ ರೂಟಲ್ಲಿ ನಾನು ತೆಗೆದುಕೊಂಡು ಹೋಗ್ಬೇಕು, ಇದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಅರಿವನ್ನ ನಾವು ಬೆಳೆಸ್ಕೊಳ್ಳುವಂಥದ್ದು ತುಂಬಾ ಅವಶ್ಯಕತೆ ಇರುತ್ತೆ. ಅದಕ್ಕೆ ಪ್ರಜ್ಞೆ ಅನ್ನುವಂಥದ್ದು ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಜೀವಿಸೋದನ್ನ ನಾವು ಕಲಿಬೇಕು. ಬಾಹ್ಯದಿಂದ ಎಷ್ಟು ನಮ್ಮ ಮೇಲೆ ಅವಗಾಹನೆಯನ್ನ ಇಟ್ಕೊಳ್ತಾ ಹೋಗ್ತೀವೋ ಆ ಒಂದು ಬೆಳವಣಿಗೆ ನಮ್ಮ ಅಂತಃಶಕ್ತಿಯ ಮೇಲೆ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಮತ್ತೆ ನಾವು ಎಷ್ಟು ಅವೇರ್ನೆಸ್ ನಿಂದ ಇರ್ಬೇಕು. ನಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಕಾರ್ಯ, ನಾವು ಆಲೋಚಿಸುವ ರೀತಿ, ಒಬ್ಬ ವ್ಯಕ್ತಿಯನ್ನ ಸ್ವೀಕರಿಸೋ ರೀತಿ, ನಮ್ಮನ್ನ ನಾವು ಸ್ವೀಕರಿಸುವಂತಹ ರೀತಿ, ಇದೆಲ್ಲವೂ ಕೂಡ ನಮ್ಮ ಅಂತಃಶಕ್ತಿಯ ಮೇಲೆ ಪ್ರಭಾವವನ್ನ ಬೀರುತ್ತೆ. ಇಂತಹ ಒಂದು ಅದ್ಭುತ ಶಕ್ತಿಯನ್ನ ನಾವು ಹೇಗೆ ಬಳಸ್ಕೊಳ್ತೀವೋ, ಅದನ್ನ ಬಳಸ್ಕೊಳ್ಳುವಂತಹ ಜ್ಞಾನವನ್ನ ಪಡಿತೀವೋ. ಈ ಜ್ಞಾನ ಎಲ್ಲಿಂದ ಬರುತ್ತೆ ಹಾಗಿದ್ರೆ? ನಾನ್ ಹೆಂಗಿರ್ಬೇಕು, ಹೇಗ್ ಮಾತಾಡ್ಬೇಕು ಅನ್ನೋಂಥ ಜ್ಞಾನ ನಮ್ಗೆ ಎಲ್ಲಿಂದ ಹೊರಗಡೆಯಿಂದ ಬರುತ್ತಾ ಅಂದ್ರೆ, ಕೇವಲ ನಮ್ಮ ಮೇಲೆ ನಾವು ಗಮನ ಇಡೋದು ಮಾತ್ರವಲ್ಲ, ಇಲ್ಲಿ ಏನು ಬದಲಾವಣೆ ಬೇಕಾಗಿದೆ ಅನ್ನೋದನ್ನ ತಿಳಿಸುವಂತಹ ನಮ್ಮ ಬುದ್ಧಿಶಕ್ತಿ ನಮ್ಗೆ ತುಂಬಾ ಅವಶ್ಯಕತೆ ಇರುತ್ತೆ. ನಾವು ಹೇಗೆ ನಮ್ಮನ್ನ ನಾವು ಗಮನಿಸ್ಕೊಳ್ತೀವಿ. ಧ್ಯಾನ ಮಾಡಿದ್ವಿ, ಧ್ಯಾನ ನಮ್ಗೆ ತುಂಬಾ ಅದ್ಭುತವಾಗಿರುವಂತಹ ಸಾಧನ. ನಮ್ಮನ್ನ ನಾವು ತಿಳಿದುಕೊಳ್ಳೋದಿಕ್ಕೆ, ನಮ್ಮನ್ನ ಅರಿತುಕೊಳ್ಳೋದಿಕ್ಕೆ, ನಮ್ಮ ಒಳಗಡೆ ಇರುವಂತಹ ಈ ಅಂತಃಶಕ್ತಿಯನ್ನ ಪರಿಚಯ ಮಾಡ್ಕೊಳ್ಳೋದಿಕ್ಕೆ ಧ್ಯಾನ ಅನ್ನುವಂಥದ್ದು ತುಂಬಾ 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 ಇಂಪಾರ್ಟೆಂಟ್. ಆದ್ರೆ ಅದನ್ನ ಧ್ಯಾನ ಮಾಡಿದ್ವಿ ಅಂದ್ರೆ ಸುಮ್ಮನೆ ಗಂಟೆಗಟ್ಲೆ ಕುತ್ಕೊಂಡು ಧ್ಯಾನ ಮಾಡಿದ್ವಿ ಅಷ್ಟೇ ಅಲ್ಲ. ಆ ಧ್ಯಾನದ ಪ್ರಕ್ರಿಯೆಯಿಂದ ನಮ್ಮ ಒಳಗಡೆ ನಡೆಯುವಂತಹ ಪ್ರಕ್ರಿಯೆಗಳನ್ನ ನಾವು ಗಮನಿಸ್ಕೋಬೇಕು. ಇದು ತುಂಬಾ ಮಿಸ್ ಆಗ್ತಾ ಇದೀವಿ ನಾವು ಈ ಸ್ಟೆಪ್ನ. ಎಲ್ಲವನ್ನ ನೋಡ್ತಾ ಇದೀವಿ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಸತ್ಸಂಗಗಳು ಬಹಳ ಇಂಪಾರ್ಟೆಂಟ್ ಅಂತೀವಿ. ಸತ್ಸಂಗಗಳನ್ನ ಕೇಳ್ತೀವಿ. ಸತ್ಸಂಗ ಅಂದ್ರೆ ಕೇವಲ 10 ಜನ ಕುಳಿತುಕೊಂಡು ಅವರೆಲ್ಲರ ಅನುಭವವನ್ನ ಕೇಳುವಂತದ್ದಲ್ಲ. ನಮ್ಮ ಜೊತೆ ಇರುವಂತಹದ್ದು, ನಮ್ಮ ಜೊತೆ ನಾವು ಇರುವಂತಹದ್ದು ತುಂಬಾ ಮುಖ್ಯವಾಗಿ ಇರುವಂತಹ ಸತ್ಸಂಗ. ಹೇಗೆ ಸ್ವಾಧ್ಯಾಯ ಅಂತಂದ್ರೆ ನಮ್ಮನ್ನ ನಾವು ಗಮನಿಸ್ಕೊಳ್ತಾ ಹೋಗ್ತೀವೋ, ಅದೇ ರೀತಿಯಲ್ಲಿ ಸತ್ಸಂಗ ಅಂತಂದ್ರೆ 10 ಜನದ ವಾಕ್ಯಗಳನ್ನ ಕೇಳ್ತೀವಿ, 10 ಜನದ ಅನುಭವಗಳನ್ನ ಹಂಚಿಕೊಳ್ತೀವಿ, 10 ಜನದ ವಿಚಾರಗಳನ್ನ ತಿಳ್ಕೊಳ್ತೀವಿ. ಆದ್ರೆ ಅವೆಲ್ಲವೂ ಕೂಡ ನನ್ನ ಒಳಗಡೆ ಏನು ಬದಲಾವಣೆಯನ್ನ ತರ್ತಾ ಇದೆ, ನನ್ನ ಒಳಗಡೆ ಇದು ಯಾವ ಪ್ರಕ್ರಿಯೆಗಳನ್ನ ಉಂಟು ಮಾಡ್ತಾ ಇದೆ ಅನ್ನೋದು ತಿಳಿಯೋದಿದೆಯಲ್ಲ, ಇದು ಸತ್ಸಂಗ. ಅಂದ್ರೆ ನನ್ನ ಜೊತೆಯಲ್ಲಿ ನಾನು ಇರುವಂತಹದ್ದು. ನನ್ನನ್ನ ನಾನು ಅಧ್ಯಯನ ಮಾಡ್ಕೊಂಡ್ರೆ ಸ್ವಾಧ್ಯಾಯ, ನನ್ನ ಜೊತೆಯಲ್ಲಿ ನಾನು ಸದಾ ಇರುವುದನ್ನ ಕಲ್ತ್ರೆ ಸತ್ಸಂಗ. ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಈ 3 ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಅಂತ ಹೇಳಿ ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಹೇಗೆ ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಮ್ಮನ್ನ ನಾವು ಪರಿಚಯ ಮಾಡ್ಕೊಳ್ತೀವಿ. ನಾನು ಅಂದ್ರೆ ಏನು? ನಾನು ಕೇವಲ ಶರೀರವಲ್ಲ, ನಾನು ಒಂದು ಅದ್ಭುತವಾದ ಚೈತನ್ಯ ಅನ್ನುವಂಥದ್ದನ್ನ ನಾವು ಧ್ಯಾನದ ಮುಖಾಂತರ ಅರಿತುಕೊಳ್ತೀವಿ. ಈ ಚೈತನ್ಯ ನಾನು ಅಂತ ಅರಿತುಕೊಂಡ ಮೇಲೆ ಈ ಚೈತನ್ಯ ನನ್ನ ಒಳಗಡೆ ಏನೇನ್ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಅರಿತುಕೊಳ್ಳೋದೆ ಸ್ವಾಧ್ಯಾಯ. ನನ್ನ ಒಳಗಡೆ ಇರುವಂತಹ ಈ ಶಕ್ತಿ ಏನೇನ್ ಕೆಲಸ ಮಾಡ್ತಾ ಇದೆ, ಯಾವಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ
ಅಧ್ಯಯನ ಮಾಡೋದು, ಸ್ವಾಧ್ಯಾಯ ಆದ್ರೆ ಇದನ್ನ ಹೇಗೆ ಇನ್ನೂ ಪರಿವರ್ತನೆ ಮಾಡ್ಕೋಬಹುದು ನಾನು, ಈ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಏನೇನು ನಾನು ಕಲಿಬಹುದು, ಯಾವ್ಯಾವ ರೀತಿಯಲ್ಲಿ ಈ ಶಕ್ತಿಯನ್ನ ಉಪಯೋಗಿಸ್ಕೋಬಹುದು ಅನ್ನೋದೇ ಸತ್ಸಂಗ. ಅಂದ್ರೆ ನಮ್ಮ ಜೊತೆಯಲ್ಲಿ ನಾವಿರ್ತಾ ನಮ್ಮನ್ನ ನಾವು ಸಂಪೂರ್ಣವಾಗಿ ಗಮನಿಸ್ಕೊಳ್ತಾ ಏನು ಪ್ರಕ್ರಿಯೆಗಳಲ್ಲಿ ನಾನು ಭಾಗವಹಿಸ್ಬೇಕು, ಏನು ಪ್ರಕ್ರಿಯೆಗಳನ್ನ ನನ್ನಲ್ಲಿ ನಾನು ಮೂಡಿಸ್ಕೋಬೇಕು, ಇದನ್ನ ಹೊಸ ರೀತಿಯಲ್ಲಿ ಹೇಗೆ ನಾನು ಹೊರಗಡೆ ತಂದುಕೋಬಹುದು ಅನ್ನೋದನ್ನ ಅರಿಯೋದಿದೆಯಲ್ಲ, ಇದು ಸತ್ಸಂಗ. ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ? ನನ್ನ ಜೊತೆಯಲ್ಲಿ ನಾನಿದ್ದಾಗ. ಫಸ್ಟ್ ನನ್ನ ಜೊತೆಯಲ್ಲಿ ನಾನಿರ್ಬೇಕಂದ್ರೆ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು, ನಾನು ಏನಾಗಿದ್ದೀನಿ ಅನ್ನೋದನ್ನ ಒಪ್ಪಿಕೋಬೇಕು. ಯಾಕೆಂದ್ರೆ ಇಲ್ಲಿ ಒಪ್ಕೊಳ್ಳುವಾಗ ತುಂಬಾ ನಮ್ಮ ಅಹಮಿಕೆ ಅನ್ನುವಂಥದ್ದು ಅಡ್ಡ ಬರ್ತಾ ಇರುತ್ತೆ. ಅಂತಂದು ತೋರಿಸ್ಕೊಟ್ಟಾಗ ನಮ್ಮ ಒಳಗಡೆ ಅದು ತೋರ್ಸುತ್ತೆ, ನಮ್ಮ ಅಂತಃಶಕ್ತಿ ನಮ್ಗೆ ತೋರ್ಸ್ಕೊಡ್ತಾ ಹೋಗುತ್ತೆ. ನಮ್ಮ ಪ್ರಜ್ಞೆ ಅನ್ನೋಂಥದ್ದು ನಮ್ಗೆ ಕನ್ನಡಿ ಹಿಡಿತಾ ಇರುತ್ತೆ. ನೋಡು, ನಿನ್ನ ಒಳಗಡೆ ಇಷ್ಟೆಲ್ಲ ಗುಣಗಳಿದೆ, ನೀನು ಪಟ್ಟಂತ ಕೋಪ ಮಾಡ್ಕೊಳ್ತೀಯ, ನೀನು ಆಹಾರದ ವಿಚಾರದಲ್ಲಿ ತುಂಬಾ ನೆಗ್ಲಿಜಿಯನ್ಸಿ ಆಗಿದ್ಯಾ, ನೀನು ಇಂತಹ ವಿಚಾರದಲ್ಲಿ ವೀಕ್ ಇದೆಯಾ ಅನ್ನೋಂಥದ್ದನ್ನ ನಮಗೆ ತೆರೆದು ತೋರಿಸ್ತಾ ಇರುತ್ತೆ. ಆ ತೆರೆದು ತೋರಿಸಿದಾಗ ಅದನ್ನ ನಾವು ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ಮುಂದೆ ಹೋಗಕ್ಕಾಗಲ್ಲ. ಆಗ ನಾವು ಅರ್ಥ ಮಾಡ್ಕೋಬೇಕು, ನಾನ್ ಇದಲ್ಲ ಅಂತ ಹೇಳೋದಲ್ಲ, ಹೌದು ನನ್ನಲ್ಲಿ ಈ ತರ ಇದೆ, ಇದನ್ನ ಹೇಗೆ ಬದಲಾವಣೆ ಮಾಡ್ಕೋಬೇಕು ನಾನು ಅನ್ನೋದರ ಬಗ್ಗೆ ನಮ್ಮ ಪ್ರಜ್ಞೆ ಕೆಲಸ ಮಾಡ್ತಾ ಹೋಗ್ಬೇಕು. ಇದು ಸರಿಯಾದ ರೀತಿ. ಅದು ಬಿಟ್ಟು ಇಲ್ಲ ನಾನ್ ಆ ತರ ಅಲ್ಲ, ನನಗ್ ಹಂಗಿಲ್ಲೇ ಇಲ್ಲ ಅಂತ ಅಲ್ಲಿ ಬೇರೆಯವರಿಗೆ ನಾವು ವಾದಿಸಬಹುದು. ಆದ್ರೆ ನಿಮ್ಮ ಅಂತಃಶಕ್ತಿಗೆ, ನಿಮ್ಮ ಅಂತರಂಗಕ್ಕೆ ನೀವು ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮ್ಮ ಅಂತಃಶಕ್ತಿಗೆ, ನಿಮ್ಮ ಅಂತರಂಗಕ್ಕೆ ಗೊತ್ತು ನೀವು ಏನು ಅಂತ ಹೇಳಿ. ನಾವು ಎಷ್ಟೇ ನಾನು ಹಾಗಲ್ಲ ಅಂತ ಬಾಹ್ಯವಾಗಿ ವಾದಿಸಿದ್ರು ನಮ್ಮ ಅಂತಃಶಕ್ತಿ ನಮಗೆ ತೋರಿಸ್ಕೊಡ್ತಾ ಇರುತ್ತೆ, ನೀನು ಹಿಂಗೆ, ನೀನು ಇದೆ ಅಂತ ಹೇಳಿ. ಅದನ್ನ ಯಾವಾಗ ಒಪ್ಪಿಕೊಳ್ತೀವೋ, ಅಕ್ಸೆಪ್ಟ್ ಮಾಡ್ತೀವೋ, ಆಗ ನಮ್ಮ ಒಳಗಡೆ ಬದಲಾವಣೆ ಅನ್ನುವಂಥದ್ದು ಮೂಡ್ತಾ ಹೋಗುತ್ತೆ. ಈ ಬದಲಾವಣೆಯನ್ನ ಗಮನಿಸ್ಕೊಂಡು ಅದನ್ನ ಹೇಗೆ ರೂಟ್ ಅಪ್ ಮಾಡ್ಬೇಕು, ಅದಕ್ಕೆ ಹೆಂಗೆ ಟ್ರೈನ್ ಅಪ್ ಮಾಡ್ಬೇಕು. ಇಲ್ಲಿ ಯಾರೋ ನಮಗೆ ಮಾಸ್ಟರ್ಸ್ ಇಲ್ಲ, ನಮಗೆ ನಾವೇ ಮಾಸ್ಟರ್ಸ್. ನಮಗೆ ನಾವೇ ಶಿಕ್ಷೆಯನ್ನ ಕೊಟ್ಕೊಳ್ಳುವಂಥವ್ರು, ನಮಗೆ ಶಿಕ್ಷಣವನ್ನ ಕೊಟ್ಕೊಳ್ಳುವಂಥವ್ರು, ಎರಡೂ ನಾವೇ. ಇಲ್ಲಿ ನಮ್ಮನ್ನ ನಾವೇ ಅರಿತಾ ಹೋಗ್ಬೇಕು, ನಮ್ಮನ್ನ ನಾವೇ ಟ್ರೈನ್ ಅಪ್ ಮಾಡ್ಕೋಬೇಕು, ನಮ್ಮ ಅಭಿವೃದ್ಧಿಯನ್ನ ನಾವೇ ಗಮನಿಸ್ಕೋಬೇಕು. ಪರೀಕ್ಷೆಯನ್ನ ಕೂಡ ನಮಗೆ ನಾವೇ ಕೊಟ್ಕೊಳ್ತಾ ಇರ್ತೀವಿ, ಇದು ನಮ್ಗೆ ಅರಿವಿಲ್ಲ. ನಾನು ಎಷ್ಟು ಮುಂದುವರೆದಿದ್ದೀನಿ, ನಾನು ಎಷ್ಟು ಪ್ರಜ್ಞೆಯನ್ನ ಗಳಿಸ್ಕೊಂಡಿದ್ದೀನಿ, ನಾನು ಎಷ್ಟು ಆಳವಾಗಿ ಇಳಿದಿದ್ದೀನಿ ಅನ್ನೋದನ್ನ ಪರೀಕ್ಷಿಸಿಕೊಳ್ಳೋದಕ್ಕೋಸ್ಕರ ನಮಗೆ ನಾವೇ ಪರೀಕ್ಷೆಗಳನ್ನ ಒಡ್ಡುಕೊಳ್ತಾ ಇರ್ತೀವಿ. ಆದ್ರೆ ಆ ಪರೀಕ್ಷೆಗಳು ಬಂದ ತಕ್ಷಣ ಏನ್ ಅನ್ಕೊಂತೀವಿ, ಇಷ್ಟೊಂದು ಪರೀಕ್ಷೆ ಇಡ್ಬೇಕಾ ನನಗೆ ಮಾಸ್ಟರ್ಸು, ಇಷ್ಟೊಂದು ಎಕ್ಸಾಮ್ಸ್ ಇದ್ರೆ ಕಷ್ಟ ಆಗಲ್ವಾ, ಇಷ್ಟೊಂದು ಕಷ್ಟಗಳು ಬರ್ಬೇಕಾ ನನಗೆ ಅಂತ ಎಲ್ಲ ನಾವು ಅಂದ್ಕೊಳ್ತೀವಿ. ಆದ್ರೆ ಇವೆಲ್ಲವೂ ಕೂಡ ನಮ್ಮ ಅಂತಃಶಕ್ತಿಯನ್ನ ನಮಗೆ ಪರಿಚಯ ಮಾಡಿಸ್ಕೊಳ್ಳೋದಕ್ಕೆ ನಮಗೆ ನಾವೇ ಏರ್ಪಡಿಸಿಕೊಂಡಿರುವಂತಹ ಪರೀಕ್ಷೆಗಳಿವೆಲ್ಲ. ಯಾರೋ ಬಂದು ನೀನು ಹಿಂಗಿದೆಯಲ್ಲ, ನಿನಗ್ ಪರೀಕ್ಷೆ ಕೊಡ್ತೀನಿ ಅಂತಲ್ಲ ಇಲ್ಲಿರೋಂಥದ್ದು. ನಮಗೆ ನಾವೇ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ನಾವೇ ಏರ್ಪಡಿಸ್ಕೊಳ್ತಾ ಇರ್ತೀವಿ. ನಮ್ಮ ಮನಸ್ಸು ಅನ್ನೋಂಥದ್ದು ಅಷ್ಟು ಅದ್ಭುತವಾಗಿ ಶಕ್ತಿ ಇರತ್ತೆ ನಮ್ಮ ಮನಸ್ಸಿಗೆ. ನಮ್ಗೆ ನಮ್ಮನ್ನ ನಮಗ್ ತೋರ್ಸೋದಕ್ಕೋಸ್ಕರ ಎಷ್ಟೋ ಪರಿಸ್ಥಿತಿಗಳನ್ನ ಕ್ರಿಯೇಟ್ ಮಾಡ್ತಾ ಇರತ್ತೆ. ಅದನ್ನ ಅರಿತುಕೊಂಡು ಅಲ್ಲಿ ಆಳವಾಗಿ ನಮ್ಮನ್ನ ನಾವು ಗಮನಿಸ್ಕೊಂಡು ನಮ್ಮ ಅಂತಃಶಕ್ತಿಯನ್ನ ಹೇಗೆ ಇಲ್ಲಿ ಬಳಸ್ಕೋಬಹುದು ಅನ್ನೋದನ್ನ ತಿಳುವಳಿಕೆಯಿಂದ ಮಾಡ್ಕೊಳ್ತಾ ಹೋದ್ರೆ ಆ ಅಂತಃಶಕ್ತಿಯ ಪ್ರಜ್ಞೆ ಏನಿದೆ, ಪ್ರಜ್ಞೆ ಏನಿದೆ, ಅದು ವಿಸ್ತಾರವಾಗಿ ವಿಶಾಲವಾಗಿ ಬೆಳೀತಾ ಹೋಗುತ್ತೆ. ಮತ್ತೆ ಹೀಗೆ ನಾವು ಬೆಳಿಬೇಕು ಅಂತಂದ್ರೆ ನಿರಂತರವಾಗಿ ಧ್ಯಾನವನ್ನ ಮಾಡ್ಬೇಕು, ಸ್ವಾಧ್ಯಾಯವನ್ನ ಮಾಡ್ಬೇಕು, ಸತ್ಸಂಗವನ್ನ ಮಾಡ್ಬೇಕು, ಸತ್ಯವಾದ ಸಂಘವನ್ನ ಮಾಡ್ಬೇಕು.
ಯಾವುದು ಸತ್ಯವಾದ ಸಂಘ? ನಮ್ಮ ಜೊತೆಯಲ್ಲಿ ನಾವಿರುವಂತಹದ್ದು. ನಮ್ಮ ಜೊತೆಯಲ್ಲಿ ನಾವು ಇದ್ದಾಗ ನಮ್ಮ ಪ್ರತಿಯೊಂದು ಕ್ರಿಯೆಗಳ ಬಗ್ಗೆ ಅವಗಾಹನೆ ಅನ್ನೋದಿರುತ್ತೆ. ಅದನ್ನ ಅಧ್ಯಯನವನ್ನಾಗಿ ತೆಗೆದುಕೊಳ್ತೀವಿ. ಆಗ ಸ್ವಾಧ್ಯಾಯವನ್ನ ಮಾಡ್ತೀವಿ. ಆ ಸ್ವಾಧ್ಯಾಯಕ್ಕೆ ಪೂರಕವಾಗಿ ಧ್ಯಾನವನ್ನ ಮಾಡ್ತಾ ಹೋಗ್ತೀವಿ. ಮತ್ತೆ ಈ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಇವೆಲ್ಲವೂ ಕೂಡ ನಮ್ಮ ಅಂತಃಶಕ್ತಿಯನ್ನ ವಿಸ್ತರಿಸಿಕೊಳ್ಳೋದಿಕ್ಕೆ ಅದ್ಭುತವಾದ ಸಾಧನಗಳು ಅಂತನ್ನೋದನ್ನ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸೋದಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.